ನಾಯಿ ಕೂಡ ಅಷ್ಟೇ ಅಂತ, ತಲೆ ತನ್ನ ಕಾಲು ಸಂದಿಯಲ್ಲಿ ಇಟ್ಕೊಂಡ್ಬಿಟ್ಟು ನಿದ್ದೆ ಮಾಡುವಾಗ ಅದು ಹಿಂದಿನ ಜನ್ಮಕ್ಕೆ ಹೋಗುತ್ತಂತೆ ಅದು ನಾಯಿ. ಆಮೇಲೆ ಎತ್ತ ಕ್ಷಣಕ್ಕ ತಲೆ ಜಾಡಿಸ್ತದ, ಪಟ್ಟ ಅಂತ ಕಿವಿ ಜಾಡಿಸ್ತದ. ಅವಾಗ ಅದು ನಾರ್ಮಲಿ ಬಂದ್ಬಿಡ್ತು. ನಾ ನಾಯಿ ಅಂತ ಕಲ್ಪನೆ ಆಗುತ್ತಂತ ಅದಕ್ಕೆ ಇವೆಲ್ಲವೂ ಪ್ರಾತಿಭಾಸಿಕ ಸತ್ತ. ಇವು ಸತ್ಯನೇ, ಆದರೆ ಎಲ್ಲರಿಗೂ ಸತ್ಯ ಅಲ್ಲ, ಅವರಿಗೆ ಅಷ್ಟೇ ಸತ್ಯ ಇರ್ತವೆ. ಎರಡನೇದು ವ್ಯಾವಹಾರಿಕ ಸತ್ತ ಅಂತ. ವ್ಯಾವಹಾರಿಕ ಸತ್ತ ಅಂತಂದ್ರೆ ದೇಶ ಕಾಲಕ್ಕೆ ಅನುಗುಣವಾಗಿರ್ತಕ್ಕಂತಹ ಸತ್ಯಗಳು ಅಂತ. ಇವೆಲ್ಲವೂ ಕೂಡ ಪದವಿಗಳಿರ್ಬೋದು, ಡಿಗ್ರಿಗಳಿರ್ಬೋದು, ಗಂಡ ಇರ್ಬೋದು, ಹೆಂಡತಿ ಇರ್ಬೋದು, ಮಕ್ಕಳಿರ್ಬೋದು. ಇವೆಲ್ಲ ಏನು ಹುಟ್ಟುತ್ತಾ ಬಂದಿರಂಗಿಲ್ಲ ನಮ್ಮ ಜೊತೆಗೆ, ಎಲ್ಲ ಹುಟ್ಟುತ್ತಾ ಬಂದಿರ್ತಾವ. ಯಾಕೆ ಮಾತಾಡ್ತಿಲ್ಲಲ್ಲ? ಇಲ್ಲ ಸರ್, we get it when we are born. ನಾವು ದೊಡ್ಡವರಾಗ್ತಾ ಆಗ್ತಾ ಕೆಲವೊಂದು ನಮಗೆ ಏನ್ ಬೇಕು ಅದನ್ನ ನಾವು ತಗೊಳ್ತೀವಿ. ಹೌದ್ರಾ? ಅದಕ್ಕೆ ಇವನ್ನೆಲ್ಲ ದೇಶ ಕಾಲ ಅಂತ ಕರೀತಾರೆ. ಅಂದ್ರೆ ಆ ಸಮಯಕ್ಕೆ ಅನುಗುಣವಾಗಿ, ಕಾಲಕ್ಕೆ ಅನುಗುಣವಾಗಿ ಇವು ನಮ್ಗೆ ಜೊತೆ ಆಗ್ತಾವ. ಈಗ ಯಾವುದೋ ಒಂದು ಪೋಸ್ಟ್ ಇದೆ, ಯಾವುದೋ ಜಾಬ್ ಮಾಡ್ತಾ ಇದ್ರೆ, ಲೆಕ್ಚರರ್ನು ಇಲ್ಲ ಕ್ಲಾಸ್ 1 ಕ್ಲಾಸ್ 2 ಆಫೀಸರ್ನು, IAS KS. ಅವು ಯಾವಾಗಂತಂದ್ರೆ 60 ವರ್ಷ ಆಗತ್ತೆ ನನಗೆ, ಆಮೇಲೆ ಮತ್ತೆ ಇರಂಗಿಲ್ಲ ಅವು. ಯಾವಾಗ ನಿಮಗೆ 60 ವರ್ಷ ಆಯ್ತು ಅಲ್ಲಿಗೆ ಅದಕ್ಕೆ ನಿಮ್ಗೆ ಸಂಬಂಧ ಇಲ್ಲ, ಮುಗಿದೋಯ್ತು. ಹಾಗೆ ಈ ಎಲ್ಲ ಕೆಲವೊಂದು ನಮ್ಮ ಪ್ರಾರಬ್ಧದ ಅನುಸಾರವಾಗಿ ಮತ್ತೆ ಕಾಲದ ಅನುಸಾರವಾಗಿ ಇವು ನಮ್ಮ ಜೊತೆ ಇರುತ್ತವೆ. ಮತ್ತೆ ನಾವಿರೋ ತನಕ ಇರ್ತೇವೆ ಅಂತ ಗ್ಯಾರಂಟಿ ಇರಂಗಿಲ್ಲ. ಅಧಿಕಾರ ಅಂತನೂ ಪೋಸ್ಟ್ ಅಂತನೂ 60 ವರ್ಷ ಆದ್ಮೇಲೆ ಹೊರಟೋಗ್ಬಿಡ್ತಾವ. ಇನ್ನು ಯಾರನ್ನ ನಾವು ಹೆಂಡತಿ, ಗಂಡ, ಮಕ್ಕಳು ಅಂತ ಕರಿತೀವಿ, ಮನೆ, ಆಸ್ತಿ ಇವೆಲ್ಲ ಏನು ಕರಿತೀವಿ, ಅವು ಕೂಡ ಅಷ್ಟೇ. ಅವು ಕಾಲ ಮುಗಿದುಗಳಿಗೆ ಇಲ್ಲ ನಾವರ ಹೊರಟೋಗ್ತೀವಿ, ಇಲ್ಲ ಅವಾದ್ರೂ ಹೊರಟೋಗ್ತವೆ. ಹೌದ್ರಾ ಇಲ್ವಾ? ಹೌದು ಸರ್. ಇಲ್ಲ ಹಂಗೇನಿಲ್ಲ ರೂಲು? ಇಲ್ಲ ಸರ್. ಇದನ್ನ ವ್ಯಾವಹಾರಿಕ ಸತ್ಯ, ವ್ಯವಹಾರ ಸತ್ಯ ಅಂತಿದೆ. ಇನ್ನೊಂದಿದೆ ಪಾರಮಾರ್ಥಿಕ ಸತ್ಯ. ಅಂದ್ರೆ ಅದು ಯಾವಾಗ್ಲೂ ಇರತಕ್ಕಂಥದ್ದು, ತ್ರಿಕಾಲೇ ಅಪಿಬಾಧಿತ ಅಂತ. ಅಂದ್ರೆ 3 ಕಾಲಕ್ಕೆ ನಾಶವಾಗದೇ ಇರತಕ್ಕಂಥದ್ದು. ನಾವು ಹುಟ್ಟೋದಕ್ಕಿಂತ ಮುಂಚೆ, ಹುಟ್ಟಿದ ಮೇಲೆ, ನಾವು ಸತ್ ಮೇಲೆ ಕೂಡ ಇರುವಂತಹದ್ದೊಂದು ಶಾಶ್ವತವಾಗಿರ್ತಕ್ಕಂಥದ್ದು ಸತ್ ಅಂತ ಇದೆ. ಅದು ಒಂದೇ ನಿಜವಾದ ಸತ್ತು. ಉಳಿದು ಎಲ್ಲ ಸತ್ಯಗಳು ಬಂದು ಹೋಗತಕ್ಕಂಥ ಸತ್ಯಗಳು ಅಂತ ವೇದಾಂತದಲ್ಲಿ ಪಾಠ ಮಾಡುವಾಗ, ವೇದಾಂತವನ್ನ ಅರ್ಥ ಮಾಡಿಕೊಳ್ಳೋಕ್ಕೋಸ್ಕರ ಸಲುವಾಗಿ ಈ ಸ್ಟೆಪ್ಸ್ಗಳನ್ನ ಶಂಕರರು ತಗೊಂಡು ಬಂದಿದ್ದಾರೆ. ಎಲ್ಲರಿಗೂ ಅರ್ಥ ಆಯ್ತ್ರಿ? ಇಲ್ಲ ಅರ್ಥ ಆಗಲಿಲ್ಲ? ಅರ್ಥ ಆಯ್ತು ಸರ್. ಇದರಿಗೇನು ಗಲಾಟೆ ಇಲ್ಲ ಅಲ್ವಾ? ಇಲ್ಲ ಸರ್. ಸೊ ಹಾಗೆ ಕೆಲವೊಂದು ಘಟನೆಗಳು ಜೀವನದಲ್ಲಿ ಅವು ಪ್ರಾತಿಭಾಷಿಕನೂ ಅಲ್ಲ, ಮತ್ತೆ ವ್ಯವಹಾರನೂ ಅಲ್ಲ, ಸಮ್ ಮಿಡ್ಲಲ್ಲಿ ಬಂದು ಹೋಗ್ಬಿಡ್ತವೆ, ಸಮ್ ಪೀರಿಯಡ್ ಬಂದು ಹೋಗ್ಬಿಡ್ತಾವ. ಈಗ ನೋಡಿ, ಈಗ ಅಡ್ಮಿಷನ್ ಆದಾಗ ನೀವು ಸ್ಟೂಡೆಂಟ್ ಆಗಿದ್ದೀರಿ, ಸ್ವಲ್ಪ ಒಂದು 6 ತಿಂಗಳನೋ, ವರ್ಷನೋ, 2 ವರ್ಷನೋ, ಮತ್ತೆ ಮುಗಿದೋಗ್ಬಿಟ್ಟಿತ್ತು. ಟೆಂಪ್ರವರಿ ಆಗಿ ರಿಲೇಷನ್ ಇರ್ತವೆ ಇವೆಲ್ಲ. ಇವು ಸತ್ಯನೇ, ಆದರೆ ಈಗಲ್ಲ. ಈಗ ಸ್ಟೂಡೆಂಟ್ ನೀವಂತ ಕೇಳಿದ್ರಲ್ಲ, ನೀವು SOS ಸ್ಟೂಡೆಂಟ್ಸ್ ನೀವಂತಂದ್ರೆ ಅಲ್ಲ ನೀವು ಇವಾಗ. ಯಾಕಂದ್ರೆ ಸರ್ಟಿಫಿಕೇಟ್ ತಗೊಂಡ್ಬಂದು ಮುಗಿದ್ಬಿಟ್ಟದ. ಈ ರೀತಿಯಾಗಿ ಕೆಲವೊಂದು ಸತ್ಯಗಳಿದಾವ, ಅವು ಲಿಮಿಟ್ ಪೀರಿಯಡ್ ಅಲ್ಲಿ ಇರ್ತವೆ. ಹಾಗೆ
ಈ ವೇದಾಂತವನ್ನ ಪಾಠ ಮಾಡ್ತಾ ಇದ್ದ. ಪಾಠ ಮಾಡ್ತಾ ನಮಗೆ ಸತ್ಯವಾಗಿರ್ತಕ್ಕಂಥದ್ದು ಒಂದೇ ಒಂದು ಪಾರಮಾರ್ಥಿಕ ಸತ್ತ, ಉಳಿದದ್ದು ಯಾವುದು ಕೂಡ ಸತ್ಯ ಅಲ್ಲ ಅಂತ ಹೇಳ್ತಾ ಇದ್ರು. ಇದ್ದಕ್ಕಿದ್ದಾಗೆ ಒಂದು ಅಲ್ಲಿಗೆ ಹುಲಿ ಸಿಂಹದ ಧ್ವನಿ ಕೇಳಿಬಿಡಿತು ಅಂತ. ಸಿಂಹದ ಧ್ವನಿ ಕೇಳಿದಗಳಿಗೆ ತಕ್ಷಣಕ್ಕೆ ಇಬ್ಬರು ಹೆದರ್ಕೊಂಡ್ಬಿಟ್ರು. ಹೆದರ್ಕೊಂಡು ಅಲ್ಲೇ ಪಕ್ಕದಲ್ಲಿ ಒಂದು ಮರ ಇತ್ತು, ಮರ ಹತ್ತಿ ಇಬ್ರು ಕುತ್ಕೊಂಡ್ರು. ಅದು ಸಿಂಹ ಹಾಗೆ ಶಬ್ದ ಮಾಡ್ತಾ ಬಂತು, ಅಲ್ಲೊಂದು ಸ್ವಲ್ಪ ಹೊತ್ತು ನಿಂತುಕೊಂತು, ಮತ್ತೆ ಪುನಃ ಹೊರಟೋಯ್ತು. ಅದು ಹೋದ್ಮೇಲೆ ಕೆಳಗಡೆ ಇಳಿದರಿಬ್ರು. ಅವಾಗ ಅವನು ಸ್ಟೂಡೆಂಟ್ ಕೇಳಿದ, ನೋಡಿ ಎಲ್ಲ ಪಾರಮಾರ್ಥಿಕ ಸತ್ಯ ಒಂದೇ ಸತ್ಯ ಅಂತ ಹೇಳ್ತೀರಿ, ಈಗ ಮತ್ತೆ ಈಗ ಹೆದರ್ಕೊಂಡದ್ದು, ಗಾಬರಿ ಆಗಿರೋದು, ಮರ ಹತ್ತಿ ಕುಳಿತಿರೋದು ಇದು ಸತ್ಯನಾ ಅಥವಾ ಮಿಥ್ಯನಾ ಅಂತ ಕೇಳಿದ ಅವನು. ಅದು ಅವಾಗ ಸತ್ಯ, ಇವಾಗ ಮಿಥ್ಯ ಅಂತಂದ್ರ ಅವರು. ಯಾವಾಗ ಸತ್ಯ ಅಂತಂದಾಗ ಹುಲಿ ಶಬ್ದ ಹಾಕಿದಾಗ ಅವಾಗ ಸತ್ಯ, ಮರ ಹತ್ತಿ ಕುಡಿದಿರೋದು ಸತ್ಯ. ಈಗ ಅದು ಹೊರಟೋಗಿದೆ, ಇವಾಗಿಲ್ಲ ಈಗ ಅದು, ಹಾಗಾಗಿ ಅದು ಮಿಥ್ಯ ಅಂತಂದ್ರ ಅದು. ಇದರಿಂದ ಏನ್ ಗೊತ್ತಾಗುತ್ತೆ ಅಂತಂದ್ರೆ, ಇಂತಹ ಘಟನೆಗಳು ಸತ್ಯನ ಹೌದು, ಆದ್ರೆ ಪರ್ಮನೆಂಟ್ ಆಗಿ ಸತ್ಯ ಅಲ್ಲ ಅಂತ ಅದರದ್ದು ಒಟ್ಟು ಅರ್ಥ. ಕ್ಲಾರಿಟಿ ಐತೆ ಆಗ್ಲಿಲ್ವೇನು? ಹಾ ಸರಿ, ಗೊತ್ತಾಯ್ತು, ಅರ್ಥ ಆಯ್ತು ಸರ್. ಥ್ಯಾಂಕ್ ಯು ಸರ್. ಹಾಗೆ ನಮ್ಮ ಜೀವನದಲ್ಲಿ ಈ ವೇದಾಂತವನ್ನ ತಿಳಿದ ಮೇಲೆ ಈ ತರಹದ ಅನೇಕ ರೀತಿಯಾಗಿರ್ತಕ್ಕಂತಹ ಸಂಶಯಗಳು ಬರುವಂತಹದ್ದು ಸಹಜ. ಈಗ ಮುಂದಿನ ಶ್ಲೋಕ ಬಹಳ ಚೆನ್ನಾಗಿ ಅದನ್ನೇ ಹೇಳ್ತಾರೆ ಅವರು. ಪ್ರಮಾದೋ ಬ್ರಹ್ಮನಿಷ್ಠಾಯಾಂ ನ ಕರ್ತವ್ಯ ಕದಾಚನ, ಪ್ರಮಾದೋ ಮೃತ್ಯು ರೀತ್ಯಾಹ ಭಗವಾನ್ ಬ್ರಹ್ಮಣ ಸುತಃ ಅಂತ. ಪ್ರಮಾದ ಬ್ರಹ್ಮನಿಷ್ಠಾಯಾಂ ನ ಕರ್ತವ್ಯ ಕದಾಚನ ಅಂದ್ರೆ ಕರ್ತವ್ಯ ಬ್ರಹ್ಮ ನಿಷ್ಠೆಯಲ್ಲಿ ದೃಢವಾಗಿರ್ತಕ್ಕಂತಹ ಒಂದು ಏನಿರಬಾರ್ದು ಅಂತಂದ್ರೆ ಮರುವಿರಬಾರ್ದು. ಪ್ರಮಾದ ಅಂತಕ್ಕಂಥದ್ದು ಪತಂಜಲ ಸೂತ್ರದಲ್ಲಿ 9 ರೀತಿಯಾಗಿರ್ತಕ್ಕಂತಹ ಪ್ರತಿಬಂಧಕಗಳನ್ನ ಪತಂಜಲಿಗಳು ಹೇಳುತ್ತಾರೆ. ಗೌರಿ, ಯಾವ್ರಿ 9 ಪ್ರತಿಬಂಧಕಗಳು? ಗೌರಿ ಅವರಿಲ್ವಾ? ಧನೇಶ್ವರಿ ಪತಂಜಲಿ ಸೂತ್ರ ಓದಿಯಲ್ವಾ? 9 ಯಾವ ಪ್ರತಿಬಂಧಕ ಅಂತರಾಯಗಳಂತ? I don't remember, sir. ಓಕೆ, ಇವತ್ತು ಹೇಳ್ತೀರಿ, ನಾಳೆ ಹೇಳ್ಬೇಕು ನೀವು. ಓಕೆ, Yes, sir. ಸಮಾಧಿ ಪಾದದಲ್ಲಿ ಬರ್ತವೆ ಶ್ಲೋಕ. ಸೂತ್ರ 30 ನಿಮ್ಮ ಹತ್ರ ಪತಂಜಲಿ ಸೂತ್ರ ಬುಕ್ ಇದೆ ಇಲ್ಲ? ಎಲ್ಲ ಸೊ ಇದಕ್ಕೆ ಹಾಕ್ಬಿಟ್ರೆ ತೂಕಕ್ಕ ಸರ್ಟಿಫಿಕೇಟ್ ಬಂದ್ಮೇಲೆ. ಐತ್ರಿ ಸರ್, ಐತ್ರಿ ಸರ್. ಓಕೆ, ಸೂತ್ರ 30ನೇದು ಅದರಲ್ಲಿ ಹೇಳ್ತಾರೆ ಅವರು, ವ್ಯಾಧಿ ಸ್ಥಾನ ಸಂಶಯ ಪ್ರಮಾದ ಆಲಸ್ಯ ಅವಿರತಿ ಭ್ರಾಂತಿ ದರ್ಶನ ಅಲಬ್ಧ ಭೂಮಿಕತ್ವ ಅನವಸ್ಥಿತ ಚಿತ್ತ ವಿಕ್ಷೇಪ ತೇ ಅಂತರಾಯ ಅಂತ. ಹೌದ್ರಾ?
ತೆಗೆದ್ರೆ ಯಾರ ಸೂತ್ರ ಇಲ್ಲ ತೆಗಿಲಿಲ್ಲ? ತೆಗಿಯಾಗತ್ತೇನ್ರಿ ಸರ್? ಓಕೆ ಓಕೆ ಓಕೆ. ಅದರಲ್ಲಿ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು ಪ್ರಮಾದ ಅಂತ ಈ ಶಂಕರಲ್ಲಿ ಪ್ರಯೋಗ ಮಾಡಿದ್ದಾರೆ. ಪ್ರಮಾದ ಅಂತಂದ್ರೆ ಅದರ ಅರ್ಥ ಆಪತ್ಕಾಲದಲ್ಲಿ ಮರುವಾಗಿ ಬಿಡೋದು ಅಂತ. ಆಪತ್ಕಾಲದಲ್ಲಿ ಅಂತಂದ್ರೆ ಇದು ಇಲ್ಲಿಂದ ಎಲ್ಲ ಶ್ಲೋಕಗಳು ಇವೆಲ್ಲ ನಿಮಗಿಂತನೂ ಕೂಡ ನಮ್ಮಂಥವ್ರಿಗೆ ಹೇಳಕೊಟ್ಟಿದ್ದಾರೆ ಶಂಕರರು. ಈಗ ನಮ್ಮಂಥವ್ರು ಎಲ್ಲ ಅದೆಷ್ಟು ಬೇಡ ಅಂತ ಬಿಟ್ಟು ಈ ಅಧ್ಯಾತ್ಮವೇ ಜೀವನ ಅನ್ಕೊಂಡು ಅದನ್ನ ಮಾಡಬೇಕು ಅಂತಕ್ಕಂಥದ್ದನ್ನ ನಿರ್ಧಾರ ಮಾಡಿ ಸಾಮಾನ್ಯರು ಏನ್ ಮಾಡ್ತಾರೋ ಅದನ್ನೆಲ್ಲ ಬಿಟ್ಟು ಜೀವನ ಮಾಡ್ತಕ್ಕಂಥವ್ರಿಗೆ ಎಲ್ಲ ಅಧ್ಯಯನ ಮಾಡಿದ್ಮೇಲೆ ಒಂದಿಷ್ಟು ಅಧ್ಯಯನ ಮಾಡಿದ್ಮೇಲೆ ಅವಾಗ ಅವ್ರೇನ್ ಮಾಡ್ತಾರ, ಸೊ ಸ್ಟೂಡೆಂಟ್ಗೆ ಪಾಠ ಮಾಡಕ್ ಶುರು ಮಾಡ್ತಾರೆ. ಪಾಠ ಮಾಡಕ್ ಶುರು ಮಾಡಿದ್ಮೇಲೆ ಲೋಕಕ್ಕೆ ಶುರು ಮಾಡಿದಾಗ ಅವಾಗ ನ್ಯಾಚುರಲ್ ಆಗಿ ಅಂಥವ್ರಿಗೆ ಏನಾಗ್ತದೆ ಅಂತಂದ್ರೆ ಈ ಲೌಕಿಕವಾಗಿರ್ತಕ್ಕಂತಹ ಯಾವುದು ಸುಖಗಳಿದಾವೋ ಅವು ಈಸಿಯಾಗಿ ಬರಕ್ ಶುರು ಆಗ್ತಾವ. ಈಗ ದುಡ್ಡು ಈಸಿಯಾಗಿ ಬರ್ತದೆ, ಬರ್ತಾರೆ ಯಾರೋ ಬರ್ತಾರೆ, 2,000 3,000 5,000 ಕೊಡ್ತಾರ, ನಮಸ್ಕಾರ ಹಾಕ್ತಾರ, ಬರ್ತದೆ ದುಡ್ಡು. ಅದು ಅವ್ರೇನದು ಕೇಳೋದಲ್ಲ, ಅವರೇ ಸಂತೃಪ್ತಿಯಿಂದ ಕೊಡ್ತಕ್ಕಂಥದ್ದು. ಮತ್ತೆ ವಿಧ ವಿಧವಾಗಿರ್ತಕ್ಕಂತಹ ಊಟ ಭೋಜನ, ಸಾಧುಗಳಿಗೆಲ್ಲ ತುಂಬಾ ಕಾಯಿಲೆಗಳು. ಯಾಕಂತ ಅಂದ್ರೆ ಚೆನ್ನಾಗಿ ಊಟ ಮಾಡಿಬಿಡೋದು, ಕಂಟ್ರೋಲ್ ಮಾಡಂಗಿಲ್ಲ, ಮರ್ತ್ ಬಿಡೋದು, ಸ್ಟೂಡೆಂಟ್ ಪ್ರೀತಿಗೆ ತಮ್ಮನ್ನು ತಾವು ಕೊಟ್ಕೊಂಡ್ಬಿಡ್ತಾರ. ಮತ್ತೆ ಇದ್ರ ಜೊತೆಗೆ ಏನಾಗುತ್ತವೆ, ಕೆಲವೊಂದು ಅವಕಾಶಗಳು, ಪೋಸ್ಟ್ಗಳು ಸಿಗುತ್ತವ. ಅದಕ್ಕೆ ಅಧ್ಯಕ್ಷ ಆಗ್ರಿ, ಇದಕ್ಕೆ ಅಧ್ಯಕ್ಷ ಆಗ್ರಿ, ಇದಕ್ಕೆ ಗೌರವ ಅಧ್ಯಕ್ಷ ಆಗ್ರಿ, ಇದೊಂದು ದೊಡ್ಡ ಟ್ರಸ್ಟ್ ಇದೆ ನೋಡ್ಕೊಡ್ರಿ. ಹೀಗೆ ಈ ಅಧಿಕಾರ, ದುಡ್ಡು ಮತ್ತೆ ಅದಕ್ಕೆ ರಿಲೇಟೆಡ್ ಆಗಿರ್ತಕ್ಕಂತಹ ಅನೇಕ ರೀತಿಯಾಗಿರ್ತಕ್ಕಂತಹ ಅವಕಾಶಗಳು ಸುಲಭವಾಗಿ ಬರ್ಲಿಕ್ಕೆ ಶುರುವಾಗುತ್ತವೆ. ಯಾವಾಗ ಸುಲಭವಾಗಿ ಬರಕ್ಕೆ ಶುರುವಾದಗಳಿಗೆ ಏನಾಗಿಬಿಡ್ತದೆ, ಸ್ಟಾರ್ಟಿಂಗ್ ಅಲ್ಲಿ ಅದು ಗೊತ್ತಾಗೋದಿಲ್ಲ. ಆಮೇಲೆ 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 ಅವ್ರಿಗೆ ಏನಾಗಿಬಿಡುತ್ತೆ ಅಂತಂದ್ರೆ ಅದೇ ಜೀವನ ಆಗಿಬಿಡ್ತದ. ಯಾವುದೋ ಒಂದು ಟ್ರಸ್ಟ್, ನೀವೇ ಯೋಗ್ಯರ್ರಿ, ವೈರಾಗ್ಯ ಪುರುಷರು, ನೀವು ನೋಡಿಕೊಳ್ರಿ ಅಂತ ಕೊಟ್ಬಿಡ್ತಾರೆ. ಅದನ್ನ ನೋಡ್ಕೊಂತನವ. ಆಮೇಲೆ ಅದ್ರವೇನು ಸಮಸ್ಯೆಗಳಿರ್ತಾವ, ಇವನು ಬುದ್ಧಿವಂತನಾಗಿರ್ತಾನೆ, ಎಲ್ಲ ಕ್ಷಣಾಕ್ಷದಿಂದ ಅವನ್ನೆಲ್ಲ ಸಮಸ್ಯೆಗಳನ್ನ ಬಗೆಹರಿಸಿಕೊಂಡು ಅದಕ್ಕೊಂದು ವ್ಯವಸ್ಥಿತವಾಗಿರ್ತಕ್ಕಂತಹ ಕಾಯಕಲ್ಪ ಕೊಡ್ತಾನ. ಅದನ್ನ ಪ್ರೊಟೆಕ್ಟ್ ಮಾಡ್ಬೇಕಂತ ಹೋಗಿ ಅದನ್ನ ಪ್ರೊಟೆಕ್ಟ್ ಮಾಡೋದ್ರಲ್ಲೇ ತನ್ನ ಜೀವನ ಕಳೆದು ಬಿಡ್ತಾನೆ. ಬಿಟ್ರೆ ತಾನು ಏನು ಓದಿ ಏನನ್ನ ತಿಳ್ಕೊಳ್ಬೇಕು, ಏನನ್ನ ಸ್ಥಿರವಾಗಿರ್ಬೇಕಂತ ಬಂದಿದ್ನೋ ಬ್ರಹ್ಮನಿಷ್ಠೆ ಹೊರಟೋಗಿ ಬಿಡುತ್ತ ಅಂತ ಮರವಾಗಿ ಬಿಡ್ತದ. ಪ್ರಮಾದ, ಇದು ಪ್ರಮಾದ. ಅದಕ್ಕೆ ಈ ಬ್ರಹ್ಮನಿಷ್ಠೆಯಲ್ಲಿ ಸಾಧು ಆಗಿರ್ತಕ್ಕಂಥವನು ಅಂದ್ರೆ ಸ್ಟೂಡೆಂಟ್ ಆಗಿರ್ತಕ್ಕಂಥವನು, ಸಾಧು ಅಂದಗಳಿಗೆ ಸ್ಟೂಡೆಂಟ್ ಅಂತ ಅರ್ಥ ಮಾಡಿದ್ದೀನಿ. ಸ್ಟೂಡೆಂಟ್ ಆಗಿರ್ತಕ್ಕಂಥವ್ರು ಯಾವಾಗಲೂ ಕೂಡ ಮರು ಬರಬಾರ್ದು, ಪ್ರಮಾದ ಬರಲೇಬಾರ್ದು. ಆಲಸ್ಯ ಬಂದ್ರೆ ಪರವಾಗಿಲ್ಲ, ಸಂಶಯ ಬಂದ್ರೆ ಪರವಾಗಿಲ್ಲ, ಪ್ರಮಾದ ಬರಬಾರದು. ಸಂಶಯ ಬಂದಾಗ ಮತ್ತೆ ಇನ್ನೊಂದ್ಸಲ ಮತ್ತೆ ಪುನಃ ನೋಡ್ಕೋಬಹುದು ಪಾಠನ್ನ. ಆಲಸ್ಯ ಬಂದಾಗ ಮಲಿಕೊಂಡು ಮತ್ತೆ ಆಮೇಲೆ ನಾಳೆಗೆ ಮತ್ತೆ ಓದಿಕಂತ ಕೂಡ್ಬೋದು. ಆದ್ರೆ ಪ್ರಮಾದ ಬಂದ್ಬಿಡ್ತಿ ಅಂತಂದ್ರೆ ಆಯ್ತು, ಅದು ಫೋರ್ಸ್ ಆಗಿ ಹರಿತಕ್ಕಂಥ ನದಿ ಇದ್ದಂಗ ಜಗತ್ತು. ಇವೆಲ್ಲ ದುಡ್ಡು, ಪ್ರಾಪರ್ಟಿ, ಹೆಣ್ಣು ಗಂಡು, ಇವೆಲ್ಲ ಜೋರಾಗಿರ್ತಕ್ಕಂಥ ನದಿ ಇದ್ದಂಗ. ಆಯ್ತು, ಹಂಗ ಕೊಚ್ಚು ನಮ್ಮ ತಗೊಂಡು ಹೋಗ್ಬಿಡ್ತವೆ. ಅದಕ್ಕೆ ಯಾವಾಗಲೂ ಕೂಡ ಸ್ಟೂಡೆಂಟ್ ಆಗಿರ್ತಕ್ಕಂಥವರು ಯಾವಾಗಲೂ ಎಚ್ಚರವಾಗಿರ್ಬೇಕು. ಕರ್ತವ್ಯವನ್ನ ಮಾಡಬೇಕು,
ಆದರೆ ಕರ್ತವ್ಯದಕ್ಕಿಂತ ಬಹಳ ಎಚ್ಚರ ಅಂತಂದ್ರೆ ಬ್ರಹ್ಮನಿಷ್ಠೆ ತನ್ನ ಸ್ವಭಾವ ಆಗಬೇಕು. ಪ್ರಾರಬ್ಧಕ್ಕನುಸಾರವಾಗಿ ಕರ್ತವ್ಯಗಳನ್ನ ಮಾಡಬೇಕು. ಹಾಗೆ ಮಾಡಿದಾಗ ಮಾತ್ರ ಪ್ರಮಾದ ಓವರ್ಟೇಕ್ ಮಾಡಂಗಿಲ್ಲ. ಇಲ್ಲ ಅಂತಂದಗಳಿಗೆ ಏನಾಗಿಬಿಡುತ್ತೆ, ಪ್ರಮಾದ ಏನನ್ನ ತಂದು ಕೊಡುತ್ತೆ? ಪ್ರಮಾದೋ ಮೃತ್ಯು ಇತ್ಯಾಹ. ಹೇ ರಾಜ ಅಂತ ಹೇಳಿ ಭಗವಾನ್ ಬ್ರಹ್ಮಣ ಸುತಃ, ಭಗವಾನ್ ಬ್ರಹ್ಮಣ ಸುತಃ ಅಂತಂದ್ರೆ ಬ್ರಹ್ಮನ ಮಗನಾಗಿರ್ತಕ್ಕಂತಹ ಸನತ್ಸುಜಾತ. ಈ 4 ಜನ ಬ್ರಹ್ಮನ ಮಾನಸ ಪುತ್ರರು ಅಂತ ಕರೀತಾರೆ. ಸನಕ, ಸನಂದನ, ಸನಾತನ, ಸನತ್ ಸುಜಾತ ಅಂತ ಹೇಳ್ಬಿಟ್ಟು. ಅದರಲ್ಲಿ ಒಬ್ಬನು ಇವನು ಕೊನೆಯವನು ಸನತ್ ಸುಜಾತ. ಹಸ್ತಿನಾವತಿಗೆ ಬಂದು ಧೃತರಾಷ್ಟ್ರನಿಗೆ ಎಚ್ಚರವನ್ನ ಮಾಡ್ತಾನೆ. ಯಾವಾಗಲೂ ಕೂಡ ಧರ್ಮದಲ್ಲಿ ಇರು, ಧರ್ಮವನ್ನ ತಪ್ಪಬೇಡ. ಅವನು ಕೇಳಿಕೊಂತಾನ, ಅವನು ನನಗೆ ಕಣ್ಣಿಲ್ಲದೆ ಇರೋದ್ರಿಂದ ಕೆಲವೊಂದಿಷ್ಟು ಮಕ್ಕಳ ವಿಷಯದಲ್ಲಿ ನಾನು ಪ್ರಜ್ಞೆ ತಪ್ಪಿ ಬಿಡ್ತೀನಿ ಅಂತ ಕೇಳಿದಾಗ ಅವಾಗ ಅವರು ಸನತ್ ಸುಜಾತರು ಈ ಮಾತನ್ನ ಹೇಳ್ತಾರೆ. ನೋಡಯ್ಯ, ಧೃತರಾಷ್ಟ್ರ ಹೇಳಿರ್ತಕ್ಕಂಥದ್ದು ಧರ್ಮವನ್ನ ನೀನು ಮರಿಬೇಡ. ಧರ್ಮವನ್ನ ಮರೆತಿ ಅಂತಂದ್ರೆ ಅದು ನಿನಗೆ ಏನಾಗುತ್ತೆ? ಮೃತ್ಯು. ಅದು ನಿನಗೆ ಮೃತ್ಯು ಆಗಿ ಪರಿಣಮಿಸ್ತದೆ. ನಮಗೂ ಕೂಡ ನಾವು ಏನು ಜೀವನ ಮಾಡಕ್ ಬಂದೀವಿ ಅದನ್ನ ಬಿಟ್ಟು ಇನ್ನೇನ ಮಾಡಕ್ ಹೋದ್ವಿ ಅಂತಂದಾಗ ಅವಾಗ ನಾವು ಇದ್ರೂ ಕೂಡ ಸತ್ತಂತೆ ಅಂತ. ಹಾಗಾಗಿ ನೀವು ಎಷ್ಟು ಜನ ಪಾಠ ಕೇಳ್ತೀರಿ ಅಂತೆಲ್ಲ, ನಮಗೊಬ್ಬರು ಸಿಕ್ಕರೆ ಸಾಕು ಪಾಠ ಮಾಡ್ಬೇಕಂತ ಅನಿಸ್ತಿರ್ತದೆ. ಯಾಕಂತಂದ್ರೆ ಆ ಪಾಠ ಮಾಡ್ತಾ ನಮ್ಮನ್ನ ನಾವು ಕಳ್ಕೊಳ್ಳಾರ್ದಂಗೆ ಇರಬೇಕು ನಮ್ಮ ಜೀವನ. ಅದಕ್ಕೆ ನೀವು ಏನ್ ಕೊಡೋದು ಬೇಡ, ಸುಮ್ಮನೆ ಕೇಳ್ರಂತಂತು ನಾವು. ಯಾಕೆ ಅಂತಂದಾಗ ಮತ್ತೆ ಮತ್ತೆ ನಾವು ಓದ್ಕೊಳ್ತೀವಿ, ಮತ್ತೆ ನೆನಪು ಮಾಡಿಕೊಳ್ತೀವಿ, ಮತ್ತೆ ಪುನಃ ಪುನಃ ಎಲ್ಲ ಕಲ್ತಿರ್ತಕ್ಕಂಥದ್ದು ಶ್ರವಣ ಕಾಲದಲ್ಲಿ ಕಲ್ತಿರ್ತಕ್ಕಂಥ ಎಲ್ಲ ನೆನಪಿಗೆ ಬರ್ತದೆ. ಇಲ್ಲಾಂದ್ರೆ ಒಂದು ಸ್ವಲ್ಪ ದಿವಸ ಬಿಟ್ಟು ಅಂದ್ರೆ, ಯಾಕಂದ್ರೆ ಅದು ಇರಂಗಲ್ಲ, ಅದು ನೆನಪೋಗಿ ಬಿಡ್ತದ, ಅದ್ರ ಸ್ವಭಾವ ಅದು. ಹಾಗಾಗಿ ಯಾವಾಗಲೂ ಕೂಡ ಈ ಒಂದು, ಈಗ ನಾನು ಬಿಟ್ಟು ಈಗ ನಿಮ್ಮ ಹತ್ರಕ್ಕೆ ಬರೋಣ. ಸಂಸಾರದಲ್ಲಿ ಜೀವನ ಮಾಡ್ತಿದ್ದಾಗಲೂ ಕೂಡ ಈಗ ಇದನ್ನ ಕೇಳಿದ್ದೀರಿ. ಈ ವಿಚಾರವನ್ನ ಯಾವಾಗಲೂ ಕೂಡ ಅಂದ್ರೆ ಅಂತ ಸಮಯ ಬಂದಾಗ ಯಾವಾಗಾದ್ರೂ ಬರ್ತವೆ. ಕರೋನಾ ಅಂತ ಭೀಕರವಾಗಿರತಕ್ಕಂತಹ ಸಮಸ್ಯೆಗಳು, ಕರೋನಾ ಬರ್ಬೇಕಂತಿಲ್ಲ, ಕರೋನಾದಂತಹ ಘಟನೆಗಳು ನಮ್ಮ ಮೇಲೆ ಬಂದು ಅಪ್ಪಳಿಸ್ತವ. ಅಪ್ಪಳಿಸಿದಾಗ ಅವಾಗ ನಾವು ತತ್ತರಿಸಿ ಬಿಡ್ತೀವಿ. ತತ್ತರಿಸಿ ಸಾಮಾನ್ಯರಂತೆ ವರ್ತನೆ ಮಾಡಿಬಿಡ್ತೀವಿ. ಅದಕ್ಕೆ ಯಾವಾಗಲೂ ಕೂಡ ಇದು ಎಚ್ಚರ ಇತ್ತು ಅಂತಂದ್ರೆ, ಅಂತಹ ಸಂದರ್ಭದಲ್ಲಿ ಕೂಡ ಧೃತಿಗೆಡದಂತೆ ನಮ್ಮನ್ನು ನಾವು ಉಳಿಸ್ಕೊಳ್ಬೇಕು. ಇವಾಗ ಇದನ್ನ ಪ್ರಾಕ್ಟೀಸ್ ಮಾಡಿದೀವಿ ಅಂತಂದ್ರೆ, ಅದು ಪ್ರಾಕ್ಟೀಸ್ ಮಾಡ್ತಾ 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 ಅಂತ ಕಾಲದಲ್ಲಿ ಅವಾಗ ನಮಗೆ ಬ್ರಹ್ಮನಿಷ್ಠೆ ಏನಾದರೂ ಪ್ರಮಾದ ಆಗದೆ ಸ್ಮೃತಿಯಲ್ಲಿ ಉಳ್ಕೊಂಡು ಬಿಡ್ತಿ ಅಂತಂದ್ರೆ ನಮ್ಮ ಜೀವನ ಸಕ್ಸಸ್ ಆಗಿಬಿಡ್ತದೆ. ಅದಕ್ಕೆ ಅಂತ ಕಾಲೇ ಚ ಮಾಮೇವ ಸ್ಮರನ್ ಮುಕ್ತ್ವಾ ಕಲೇವರಂ ಯತ್ಪ್ರಯಾತಿ ತ್ಯಜನ್ ದೇಹಂ ಸಯಾತಿ ಪರಮಾಂ ಗತಿಂ. ಸ್ಮೃತಿ ಪುರಾಣ, ಭಗವದ್ಗೀತೆ. ಹಾಗಾಗಿ ಇದನ್ನ ಒಂದು ರೀತಿಯಿಂದ ನಾವು ಹೆಂಗ ಒಂದು ಊಟ, ಒಂದು ಸ್ನಾನವನ್ನ ತಪ್ಪದೆ ಹೆಂಗ್ ಮಾಡಿದ್ವೋ ಹಾಗೆ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ದಿನಾನು ಕೂಡ ಒಂದು ಪಾಠದ ಉಪನ್ಯಾಸವನ್ನ ಕೇಳೋದು. ಇಲ್ಲ ಆಗ್ಲಿಲ್ಲ ಅಂತಂದ್ರೆ ಅಟ್ಲೀಸ್ಟ್
ಆ ಬುಕ್ಕ ತೆಗೆದು ಇಂದಿನ ಶ್ಲೋಕಗಳನ್ನ ಒಂದಿಷ್ಟು ನೋಡೋದು. ಆ ಶ್ಲೋಕಗಳನ್ನ ನೋಡಿದ್ರಿ ಅಂತಂದ್ರೆ ಆ ಪಾಠ ನೆನಪಾಗತ್ತೆ. ಹೀಗೆ ಯಾವಾಗಲೂ ಕೂಡ ನಿರಂತರವಾಗಿ ಪ್ರಮಾದ ಆಗದಂತೆ, ಮರುವಾಗದಂತೆ ಸ್ಟೂಡೆಂಟ್ಗಳು ಇನ್ನೂ ಇವರಿಗೆ ಬ್ರಹ್ಮನಿಷ್ಠೆ ಬಂದಿಲ್ಲ, ಆದರೆ ಬ್ರಹ್ಮವನ್ನ ತಿಳ್ಕೊಂಡಿದ್ದಾರೆ, ನಾನು ಆತ್ಮಸ್ವರೂಪ ಅಂತ ತಿಳ್ಕೊಂಡಿದ್ದಾರೆ. ಆದರೆ ಅದು ಆತ್ಮಸ್ವರೂಪ ಅಂತಕ್ಕಂಥದ್ದು ಜೀವನದಲ್ಲಿ ಕೆಲವೊಂದು ಘಟನೆಗಳು ಬಂದಾಗ, ಕೆಲವೊಂದು ಘಟನೆಗಳೇನು ಸಹ, ಎಲ್ಲ ಘಟನೆಗಳಲ್ಲಿ ನಾನು 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 ಅಂತಂದ್ರೆ ಜೀವನೇ ನಾನು ಅಂತ ನಮಗೆ ಗಾಢವಾಗಿದೆ. ಅಂತಹ ಜೀವದ ಬಾಧೆಯನ್ನ ತೆಗಲಿಕ್ಕೆ ನಾನು ಆತ್ಮಸ್ವರೂಪ ಅಂತಕ್ಕಂತಹ ಈ ಒಳಗಡೆಗೆ ಈ ಜ್ಞಾನ ನಿರಂತರವಾಗಿ ನಮಗೆ ಇರಬೇಕು ಅಂತಂದ್ರೆ ಚಿಂತನೆಗಳನ್ನ ನಾವು ಹೆಂಗ ದೇಹದೊಳಗಡೆ ಕಾಯಿಲೆ ಇತ್ತಂತಂದ್ರೆ ದಿನ ಹೆಂಗ ತಪ್ಪದೆ ಡಯಾಬಿಟಿಕ್ನವರು, BP ಅವರು ಮಾತ್ರೆ ತಗೋತಾರೋ, ಮಾತ್ರೆ ತಗೊಂಡ್ರೆ ಬ್ಯಾಲೆನ್ಸ್ ಇರ್ತಿಲ್ಲ ಅಂದ್ರೆ ಬ್ಯಾಲೆನ್ಸ್ ತೆಪ್ಪಿಡ್ತದೆ. ಹಾಗೆ ಇದು ಸಂಸಾರ ಅಂತಕ್ಕಂಥದ್ದು. ಈ ಸಂಸಾರದಲ್ಲಿ ಬ್ಯಾಲೆನ್ಸ್ ಆಗಿರ್ಬೇಕು ಅಂತಂದ್ರೆ ಈ ಆತ್ಮಚಿಂತನೆ ಪ್ರಮಾದ ಆಗದಂತೆ ನೋಡಿಕೊಳ್ಬೇಕು ಅಂತ ಶ್ಲೋಕ. ಒಂದು ವೇಳೆ ಹಾಗೆ ಏನಾದರೂ ನೆನಪು ಹೋಗ್ಬಿಡಿತು ಅಂತಂದ್ರೆ ಏನಾಗುತ್ತೆ? ನ ಪ್ರಮಾದಾತ್ ಅನರ್ಥಃ ಅನ್ಯಃ ಜ್ಞಾನಿನಃ ಸ್ವಸ್ವರೂಪತಃ. ಜ್ಞಾನಿಯಾಗಿರ್ತಕ್ಕಂಥವನಿಗೆ ತನ್ನ ಸ್ವರೂಪದಲ್ಲಿ ಅನರ್ಥ, ಪ್ರಮಾದ ಅಂತಕ್ಕಂಥದ್ದು, ಅನರ್ಥ ಏನಾದ್ರೂ ಘಟಿಸ್ಬಿಡಿತೆ ಅಂತಂದ್ರೆ ಅದಕ್ಕಿಂತ ಕೆಟ್ಟದು, ಅದಕ್ಕಿಂತ ಕೇಡು ಯಾವುದೂ ಇಲ್ಲ ಅಂತ ಏನಾಗ್ಬಿಡುತ್ತೆ. ಅವಾಗ ಒಂದು ಸಾರಿ ಜಾರಿ ಬಿಟ್ಟನ ಅಂತಂದ್ರೆ ಆ ನಿಷ್ಠೆ ಆಯ್ತದು ಸ್ಪೀಡಾಗಿ ಓಡಿಬಿಡ್ತದೆ ಅಂತ ಮುಂದೆ ಭಾರಿ ಚೆನ್ನಾಗಿ ಇನ್ನೊಂದು ಎಕ್ಸಾಂಪಲ್ ಕೊಡ್ತಾರೆ. ತತಃ ಮೋಹಃ ತತೋ ಅಹಂ ಧೀ, ತತಃ ಬಂಧಃ ತತಃ ವ್ಯಥ. ಎಲ್ಲ ಒಂದಾದ್ಮೇಲೆ ಒಂದಾದ್ಮೇಲೆ ಮೋಹ, ಮೋಹ ಆದ್ಮೇಲೆ ಅಹಂ, ಅಹಂ ಆದ್ಮೇಲೆ ಬಂಧನ. ಇವೇನಾಗಿಬಿಡ್ತಾವೆ? ಒಂದಕ್ಕೊಂದು ಸೇರಿಕೊಂಡ್ಬಿಟ್ಟು ಜೀವನ ವ್ಯಥೆಯಾಗಿಬಿಡ್ತದೆ. ಬಂಧಃ ತಥೋ ವ್ಯಥ, ಜೀವನ ಬಂಧನಕ್ಕೊಳಗಾಗಿಬಿಡ್ತದೆ. ಒಂದು ಚಿಕ್ಕದು, ಒಂದು ಸಣ್ಣದು ಮೋಹ ಬಂದ್ಬಿಡುತ್ತೆ ಅಂದ್ರೆ ಆಯ್ತು, ಸಾಧು ಅಸಾಧಾಗಿ ಬಿಡ್ತಾನೆ. ಸ್ಟೂಡೆಂಟು ಮತ್ತೆ ಮನುಷ್ಯನಾಗಿ ಬಿಡ್ತಾನೆ, ಸಾಮಾನ್ಯ ಮನುಷ್ಯನಾಗಿ ಬಿಡ್ತಾನೆ. ಧ್ಯಾಯತೋ ವಿಷಯಾನ್ ಪುಂಸಃ ಸಂಗಸ್ತೇಷೂಪಜಾಯತೆ, ಸಂಗಾತ್ ಸಂಜಾಯತೆ ಕಾಮಃ, ಕಾಮಾತ್ ಕ್ರೋಧೋಭಿಜಾಯತೆ, ಕ್ರೋಧಾತ್ ಭವತಿ ಸಮ್ಮೋಹಃ, ಸಮ್ಮೋಹಾತ್ ಸ್ಮೃತಿವಿಭ್ರಮಃ, ಸ್ಮೃತಿಭ್ರಂಶಾತ್ ಬುದ್ಧಿನಾಶಃ, ಬುದ್ಧಿನಾಶಾತ್ ಪ್ರಣಶ್ಯತಿ ಅಂತ ಭಗವದ್ಗೀತಾ 2nd ಚಾಪ್ಟರ್ ಸ್ಥಿತಪ್ರಜ್ಞ ಲಕ್ಷಣದಲ್ಲಿ ಬ್ಯೂಟಿಫುಲ್ ಆಗಿ ಸೈನ್ಸ್ ಅನ್ನ ಹೇಳಿದ್ದಾನೆ ಕೃಷ್ಣ. ಇಲ್ಲಿ ಕೂಡ ಆಚಾರ್ಯ ಶಂಕರರು ಅದನ್ನೇ ಹೇಳಿದ್ದಾರೆ. ಯಾವಾಗ ನೀವು ಒಂದು ಸಾರಿ ನಿಮಗೆ ನಿಮ್ಮ ಬ್ರಹ್ಮನಿಷ್ಠೆ ಮರುವಾಗಿಬಿಟ್ಟು ಈ ಜಗತ್ತಿನ ವಸ್ತುಗಳ ಜೊತೆಗೆ ಒಂದು ಸಣ್ಣದು ಯೋಚನೆ ಮಾಡಕ್ ಶುರು ಮಾಡಿಬಿಟ್ರಿ ಅಂತಂದ್ರೆ ಅದೇನಾಗಿಬಿಡ್ತದೆ, ದೊಡ್ಡದಾಗ್ತಾ ಬಂದ್ಬಿಡುತ್ತೆ ಯೋಚನೆ ಅಂತ. ಧ್ಯಾಯತೋ ವಿಷಯಾನ್ ಪುಂಸಃ, ಅದು ಇದ್ದಿಲ್ಲ. ಅದು ಸ್ವಾಮಿಗಳೇ ಹೇಳಿದರು, ಬಹಳ ಸಮರ್ಥರ್ರಿ ನೀವು ಅಂತ ಯಾರಾದ್ರೂ ಒಬ್ರು ಈ ಅರಸರ ಕಾಲಕ್ಕೆ ಒಂದಿ ಮಾದಿಗರು ಅಂತಿದ್ದರಂತ.
ವಂದಿಮಾದಿಗರು ಅಂತಂದ್ರೆ ಅರಸನನ್ನು ಹೊಗಳತಕ್ಕಂಥವ್ರು, ಹೊಗಳು ಭಟ್ರು. ಹಂಗ ಸ್ಟೂಡೆಂಟ್ಸು, ಲೋಕದ ಜನ, ಅಪ್ಪರೇ ನೀವು ಏನು ಊಟ ಮಾಡಿದ್ರು ಜೀರ್ಣ ಮಾಡಿಕೊಂಡು ಬಿಡ್ತಾರಂತ ಅಂತೆ. ಆಯ್ತು, ಅವನು ಯಾವುದೋ ಚೆನ್ನಾಗಿ ಊಟ ಅಡಿಗೆ ಮಾಡಿಸಿರ್ತಾನ, ಅವನು ಸಂತೃಪ್ತಿಯಾಗಿ ಊಟ ಮಾಡಲ ಅಂತ ಒಂದು ಹೇಳ್ಬಿಡ್ತಾನ. ಅವನು ಯಾಕೆ ಹೇಳ್ತಾನೆ ಅಂತ ಇವನಿಗೆ ಗೊತ್ತಾಗಲ್ಲ ಪಾಪ. ಆಯ್ತು, ಬಲವಾನ್ ನಮ್ಮ ಗುರುಗಳಂತಂದೇಳಿ ಊಟ ಮಾಡಿಬಿಡ್ತಾನವ. ಊಟ ಮಾಡಿದಗಳಿಗೆ ಏನಾಗ್ತದ ಅವಾಗ? ಭಾರಿ ಟೇಸ್ಟ್ ಇರ್ತದ. ಮತ್ತೆ ಯಾವಾಗ ಇನ್ನೊಂದು ಕಡೆಗೆ ಹೋದಾಗ ಅದೇ ಯೋಚನೆ ಬರುತ್ತೆ ಅವನಿಗೆ, ಅದೇ ಯೋಚನೆ ಬರ್ತದೆ. ಧ್ಯಾಯತೋ ವಿಷಯಾನ್ ಪುಂಸಃ ಸಂಗಹತೆ ಉಪಜಾಯತೆ. ಅದರ ಮೇಲೆ ಅಟ್ಯಾಚ್ ಬಂದ್ಬಿಡ್ತದೆ. ಅದ್ರ ಮೇಲೆ ಅಟ್ಯಾಚ್ ಬಂದ್ಗಳಿಗೆ ಏನಾಗುತ್ತೆ? ಸಂಗ ಸಂಜಾಯತೆ ಕಾಮಃ. ಕಾಮ ಅಂದ್ರೆ ಅದು ಬೇಕು ಅಂತಕ್ಕಂಥ ಡಿಸೈರು ಮತ್ತೆ 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 ಕಾಡಕ್ ಶುರು ಮಾಡಿಬಿಡ್ತದೆ. ಡಿಸೈರ್ ದೊಡ್ಡದಾಗಿ ಬಿಡ್ತದ. ಸಿಗಲ್ಲ ಅಂದಗಳಿಗೆ ಕೋಪ ಬಂದ್ಬಿಡ್ತದ. ಕೋಪ ಬಂತಂದ್ರೆ ಏನಾಗಿಬಿಡ್ತದ? ಬುದ್ಧಿ ನಷ್ಟ ಪ್ರಣಶ್ಯತಿ, ಜೀವನನೇ ನಾಶ ಆಗಿಬಿಡುತ್ತೆ. ಎಷ್ಟೋ ಜನ ಬಹಳ ದೊಡ್ಡ ದೊಡ್ಡ ಸ್ವಾಮಿಗಳು ಪೀಠಕ್ಕೋಸ್ಕರ, ಪದವಿಗೋಸ್ಕರ ಕೋರ್ಟ್ ಕಟಕಟೆಯಲ್ಲಿ ನಿಂತುಕೊಂಡಿರ್ತಕ್ಕಂಥದ್ದು ಕೂಡ ನೋಡ್ತೀವಿ ನಾವು. ಇಲ್ಲ, ಇವನು ಸಮರ್ಥ, ಈ ಶಿಷ್ಯನಿಗೆ ಸಿಗಬೇಕು, ಇವನಿಗೆ ಸಿಗಬೇಕು ಪೀಠ, ಇವನೇ ಯೋಗ್ಯ. ಆಯ್ತು, ಅದು ಸರಿನೋ ತಪ್ಪು ಅದ ಸೆಕೆಂಡ್ರಿ. ಅದನ್ನ ವಿಚಾರ ಮಾಡೋದಿಲ್ಲ, ತಪ್ಪಾಗತ್ತೆ, ನನ್ನ ಯೋಗ್ಯತೆ ಮೀರುತ್ತದು ಆ ವಿಷಯ. ಆದರೆ ಈ ರೀತಿಯಾಗಿ ಪ್ರಸಂಗ ಬಂದ್ಬಿಡ್ತದೆ. ಸೊ ಹಾಗಾಗಿ ನಮ್ಮ ಜೀವನದಲ್ಲಿ ಯಾವಾಗಲೂ ಕೂಡ ನಾವು ಈ ಲೌಕಿಕ ಬದುಕು ಸತ್ಯ. ಎಂತಹ ಸತ್ಯ ಅಂದರೆ ಇದು ವ್ಯಾವಹಾರಿಕ ಸತ್ಯ. ಆದರೆ ಅದಕ್ಕಿಂತ ಹೆಚ್ಚು ಶ್ರೇಷ್ಠವಾಗಿರ್ತಕ್ಕಂಥದ್ದು ಪಾರಮಾರ್ಥಿಕ ಸತ್ಯ. ಯಾವುದೋ ಕೃಪೆಯಿಂದ ಈಗಾಗಲೇ ನೋಡಿದ್ದೀವಿ ನಾವು. ವಿವೇಕ ಚೂಡಾಮಣಿ 2ನೇ ಶ್ಲೋಕದಲ್ಲಿ ಎಷ್ಟೋ ಜನ್ಮಗಳ ಪುಣ್ಯದ ಫಲದಿಂದ ಮನುಷ್ಯರಾಗಿ ಹುಟ್ಟಿದ್ದೀವಿ. ಅದು ಎಷ್ಟೋ ಸತ್ಕಾರ್ಯಗಳನ್ನ ಮಾಡಿರೋದ್ರಿಂದ ಇಂತಹ ಒಂದು ಆಧ್ಯಾತ್ಮ ಜ್ಞಾನಕ್ಕೆ ಬಂದಿದ್ದೀವಿ. ಇಂತಹ ಜ್ಞಾನವನ್ನು ಪಡ್ಕೊಂಡ ಮೇಲೆ ಮತ್ತೆ ಕ್ಷುಲ್ಲಕ ವಸ್ತುಗಳಿಗೆ ಕಳ್ಕೊಂಡು ಬಿಟ್ಟಿವೆ ಅಂತಂದ್ರೆ ನೋಡೋರ್ ಕಣ್ಣಿಗೆ ಅದು ಹೇಗೆ ಇರಲಿ, ಆದರೆ ಅವನು ತನ್ನ ಜೀವನವನ್ನು ತಾನು ಹಾಳು ಮಾಡಿಕೊಂಡ ಅಂತ. ನೋಡೋದು ಹೆಂಗಾರ ಇರಲಿ, ಜಗತ್ತು ಪ್ರಶ್ನೆ ಅಲ್ಲಲ್ಲಿ. ಅವನು ತಾನೇನು ಜೀವನ ಮಾಡಕ್ ಬಂದಿದ್ನ? ಅನೇಕ ಜನ್ಮಗಳಿಂದ ತಪಸ್ಸು ಮಾಡಿ ಇಂತಹ ಒಂದು ಉತ್ತಮವಾಗಿರ್ತಕ್ಕಂಥ ಜೀವನವನ್ನ ಮಾಡಿ ಯಾವುದೋ ಒಂದಿಷ್ಟು ಮೋಹಕ್ಕೆ ವಶನಾಗಿ ಮತ್ತೆ ಕೆಳಗಡೆ ಬಿದ್ದುಬಿಟ್ಟೆ ಅಂತಂದ್ರೆ ಅದು ಮೃತ್ಯು ಅಲ್ಲದೆ ಮತ್ತೆ ಯಾವುದು? ಇದು ಕೇಳಲಿಕ್ಕೆ ತುಂಬಾ ಸುಲಭ, ಆದರೆ ಆ ಸಂದರ್ಭ ಸಿಚುವೇಶನ್ಗಳು ಮನುಷ್ಯರಿಗೆ ಮರು ಮಾಡಿಬಿಡ್ತವೆ. ಅದಕ್ಕೆ ಪ್ರಮಾದ ಮರು ಆಗಿಬಿಡುತ್ತದೆ. ಅದಕ್ಕೆ ಯಾವಾಗಲೂ ಕೂಡ ನಾವು ಮತ್ತೆ 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 ನೆನಪಿಟ್ಕೋಬೇಕು, ಯಾವುದೇ ಕಾರಣಕ್ಕೆ ಪ್ರಮಾದ ಬರಬಾರದು. ಅದಕ್ಕೆ ಆ ಸನತ್ ಸುಜಾತ ಅಂತಕ್ಕಂಥವ್ರು ಧೃತರಾಷ್ಟ್ರನಿಗೆ ಬೋಧಿಸಿರ್ತಕ್ಕಂಥದ್ದು
ಮನುಷ್ಯನಿಗೆ ಪ್ರಮಾದ ಬರಬಾರದು. ಪ್ರಮಾದಷ್ಟು ಕೆಟ್ಟದ್ದು ಬೇರೆ ಯಾವುದೂ ಇಲ್ಲ. ಈ 9 ಪ್ರತಿಬಂಧಕಗಳಂತ ಏನು ಕರಿತೀವಿ, 9 ಪ್ರತಿಬಂಧಕಗಳಲ್ಲಿ ಪ್ರಮಾದ ಅಂತಕ್ಕಂಥದ್ದು, ಮರು ಅಂತಕ್ಕಂಥದ್ದು ಆಯ್ತು ನಮ್ಮ ಜೀವನವನ್ನ ತಗೊಂಡ್ಬಿಡ್ತದೆ. ನಾನು ಮೊನ್ನೆ ಹೇಳಿದ್ದಲ್ವಾ, ಕರ್ಣನಿಗೆ ಆಪತ್ಕಾಲದಲ್ಲಿ ತನ್ನ ಜೀವ ಹೋಗುವಾಗ ಯಾವುದನ್ನ ಬ್ರಹ್ಮಾಸ್ತ್ರವನ್ನ ಪರಶುರಾಮ ಮುನಿಗಳು ಕೊಟ್ಟಿದ್ರು. ಆದರೆ ಆಪತ್ಕಾಲದಲ್ಲಿ ಏನಾಗ್ಬಿಡಿತು, ಮಂತ್ರ ನೆನಪು ಹೋಗಿಬಿಡ್ತಿದ್ವು. ನೆನಪು ಹೋಗಿರೋದರಿಂದನೇ ಅವನು ಯುದ್ಧದಲ್ಲಿ ಮರಣಿಸಬೇಕಾಯಿತು. ಯಾಕೆ ನೆನಪು ಹೋಯ್ತು ಅಂತಂದ್ರೆ ಪ್ರಮಾದ ತಪ್ಪಾಗಿಬಿಟ್ಟಿತ್ತು. ಒಂದು ಸಣ್ಣ ತಪ್ಪು ಮಾಡಿದ್ದ, ಸಣ್ಣ ತಪ್ಪಿನಿಂದ ಶಾಪ ಬಂದ್ಬಿಟ್ಟಿತ್ತು ಅವನಿಗೆ. ಅಲ್ಲೇ ಪ್ರಮಾದ ಮಾಡಿದೋಗ್ಬಿಟ್ಟಿದ್ದಂದ್ರೆ ಪ್ರಶ್ನೆ ಬರ್ತಿದ್ದಿಲ್ಲ. ಅದಕ್ಕೆ ಯಾವಾಗಲೂ ಕೂಡ ಈ ದಡ್ಡರಿಗೆ ಪ್ರಮಾದ ಬರಂಗಿಲ್ಲ. ದಡ್ಡರ ಜೀವನ ತುಂಬಾ ಸುಲಭ. ಯಾವಾಗ ನಾವು ಬುದ್ಧಿವಂತರಂತ ಆಗಿ ಈ ಬುದ್ಧಿಯನ್ನು ಉಪಯೋಗಿಸಿಕೊಂಡು ಲೋಕದಲ್ಲಿ ಎಲ್ಲರನ್ನ ಯಾಮಾರಿಸಿ ಚೆನ್ನಾಗಿ ಬದುಕ್ತೀವಲ್ವಾ, ಈ ಬುದ್ಧಿ ಅಂತಕ್ಕಂಥದ್ದು ನಾವು ಅಧ್ಯಾತ್ಮದ ಕಡೆ ತಿರುಗಿದಾಗ ಮತ್ತೆ ಅದೇ ಬುದ್ಧಿಲಿ ತೋರಿಸ್ಬಿಡುತ್ತದು. ಅದಕ್ಕೆ ಲೋಕದಲ್ಲಿ ದಡ್ಡರಿಂದ ಜಗತ್ತಿಗೆ ಧರ್ಮಕ್ಕೆ ನಾಶ ಇಲ್ಲ. ಯಾವುದರಿಂದ ಅಂದ್ರೆ ಬುದ್ಧಿವಂತರಿಂದನೇ ಕೆಡಕಿರೋದು, ನಾಶ ಇರೋದು, ಮತ್ತೆ ತನ್ನ ಜೀವನ ತಾನು ಕೂಡ ನಾಶ ಮಾಡಿಕೊಳ್ಳೋದು. ಅದಕ್ಕೆ ಇದು ಬುದ್ಧಿ ಅಂತಕ್ಕಂಥದ್ದು ಒಳ್ಳೆ ಬುದ್ಧಿ, ಸುಬುದ್ಧಿ ಬರ್ಬೇಕಾದ್ರೆ ಬಹಳ ಪುಣ್ಯ ಬೇಕು. ಅದಕ್ಕೆ ಇದಕ್ಕೆಲ್ಲ ತುಂಬಾ ನಿಷ್ಠೆಯಿಂದ, ಶ್ರದ್ಧೆಯಿಂದ ಇವನ್ನೆಲ್ಲ ನಾವು ಸ್ವೀಕಾರ ಮಾಡ್ತಾ ಹೋದ್ವಿ ಅಂತಂದ್ರೆ ಅವಾಗ ಅದು ಮುಂದೊಂದು ದಿವಸ ನಮಗೆ ಅದು ನಮ್ಮನ್ನ ಪ್ರೊಟೆಕ್ಟ್ ಮಾಡುತ್ತೆ. ಇಲ್ಲದೆ ಹೋದ್ರೆ ಅದು ಪ್ರೊಟೆಕ್ಟ್ ಮಾಡೋದಿಲ್ಲ, ಮರುವಾಗಿ ಬಿಡುತ್ತದೆ. ಆ ಕಾರಣದಿಂದ ಇದು ಏನು ಪ್ರದರ್ಶನ ಮಾಡೋಂಥದ್ದಲ್ಲ. ಯಾವಾಗಲೂ ಬೆಳಗ್ಗೆ ತಕ್ಷಣಕ್ಕ ಪ್ರಾತಸ್ಮರಾಮಿ ಹೃದಯ ಸಂಸ್ಮರದಾತ್ಮತತ್ವಂ. ಅದಕ್ಕೆ ಯಾವಾಗಲೂ ಬೆಳಗ್ಗೆ ತಕ್ಷಣಕ್ಕೆ ನೆನಪಿರ್ಬೇಕು ನಮಗ. ನಾನು ಆತ್ಮಚಿಂತನೆ, ಆತ್ಮನನ್ನ ತಿಳಿಲಿಕ್ಕೋಸ್ಕರವಾಗಿ, ಆತ್ಮದಲ್ಲಿ ನಿಷ್ಠೆಯಾಗಿರ್ಲಿಕ್ಕೋಸ್ಕರವಾಗಿ ನಾನು ಇದನ್ನೆಲ್ಲ ಕೇಳಿದ್ದೀನಿ, ಪಡ್ಕೊಂಡಿದ್ದೀನಿ. ಅದರಿಂದ ಜಾರಬಾರ್ದು ನನ್ನ ಮನಸ್ಸು ಅಂತ ದಿನ ಬೆಳಗ್ಗೆ ತಕ್ಷಣಕ್ಕ. ಅದಕ್ಕೆ ಆಚಾರ್ಯ ಶಂಕರರು ಪ್ರಾತಸ್ಮರಾಮಿ ಕೊಟ್ಟಿದ್ದಾರೆ ನಮಗ. ಆ ಪ್ರಾತಸ್ಮರಾಮಿಯನ್ನ ಪುನಃ 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 ಕೇಳ್ತಾ ಮತ್ತೆ ಮತ್ತೆ ಮನಸ್ಸನ್ನು ಜಾರದಂತೆ ಇಟ್ಕೊಳ್ಳೋಣ. ಆಚಾರ್ಯ ಶಂಕರರ ಸ್ಮರಣೆಯನ್ನ ಮಾಡ್ತಾ ಅವರು ನಮಗೆ ಪ್ರಮಾದ ಬರದಂತೆ ನಮ್ಮನ್ನ ಪ್ರೊಟೆಕ್ಟ್ ಮಾಡಲಿ. ಈ ಹೊಸ ವರ್ಷದಲ್ಲಿ ನಿರಂತರವಾಗಿ ಪ್ರಮಾದ ಬರದಂತೆ ಇದರ ಚಿಂತನೆಯಲ್ಲಿ ತೊಡಗುವಂತಹ ಮನಸ್ಸು ಎಲ್ಲರಿಗೆ ಕರುಣಿಸಲಿ ಅಂತ ಹೇಳ್ತಾ, ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.